ಕರಾವಳಿ ಮಲೆನಾಡು ಭಾಗದಲ್ಲಿ ಹೆಚ್ಚೆಚ್ಚು ಮಳೆ ಆಗಿರುವುದರಿಂದ ದೊಡ್ಡ ಮಟ್ಟದ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಈಗಲೂ ಕೂಡ ಪರದಾಡ್ತಿದ್ದಾರೆ. ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನರ ಪರದಾಟ ಹೇಗಿದೆ, ವಾಸ್ತವ ಚಿತ್ರಣ ಏನು, ಅದರ ಬಗ್ಗೆ ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಸಾಲು ಸಾಲು ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಶಿರೂರು ಬಳಿಕ ಬರ್ಗಿಯಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮನೆ ಕುಸಿದು ಬಿದ್ದಿರುವ ದೃಶ್ಯ ಭಯ ಹುಟ್ಟಿಸುವಂತಿದೆ. ಚಿಕ್ಕಮಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡ ಮಟ್ಟದ ಬಿರುಕು ಕಾಣಿಸಿಕೊಂಡಿದೆ. ಹಾಸನದ ಶಿರಾಡಿ ಘಾಟ್ನಲ್ಲೂ ಕೂಡ ಕಾರ್ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಧಾರಾಕಾರ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ, ಎಲ್ಲಿ ಮನೆ ಮೇಲ್ಛಾವಣಿ ಕುಸಿತವಾಗಿದೆ, ಎಲ್ಲ ಸಂಪೂರ್ಣ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ 7 ಮಂದಿ ಭೂಸಮಾಧಿಯಾಗಿದ್ರು. ರಕ್ಷಣಾ ಕಾರ್ಯಾಚರಣೆ ಆಯಿತು. 6 ಮೃತದೇಹವನ್ನ ಪತ್ತೆ ಹಚ್ಚಿದ್ರು. ಮತ್ತೊಂದು ಕಡೆ ನೋಡಿ, ವಾಹನಗಳ ಮೇಲೆ ಗುಡ್ಡ ಕುಸಿದು ಬಿದ್ದಿರೋದು. ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬಿರುಕು ಬಿಟ್ಟಿರೋದು. ಈ ದೃಶ್ಯ ಇದೆಯಲ್ಲ, ಮೊಬೈಲ್ನಲ್ಲಿ ಸೆರೆಯಾಗಿರೋದು ಮನೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿರುವ ದೃಶ್ಯ. ಬಟ್ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಟ್ಟಿ ಮುಟ್ಟಾಗಿರುವ ಮನೆಯೇ ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಹಜವಾಗಿ ಆತಂಕ ಸೃಷ್ಟಿ ಮಾಡಿರುವಂತಹ ದೃಶ್ಯ ಇದು. ಯಾವ ಕ್ಷಣಕ್ಕೆ ಭೂಕುಸಿತ ಆಗುತ್ತೋ, ಯಾವ ಕ್ಷಣದಲ್ಲಿ ಮನೆ ಮೇಲ್ಛಾವಣಿ ಬಿದ್ದುಬಿಡುತ್ತೋ ಗೊತ್ತಿಲ್ಲ. ಜೀವ ಭಯದಲ್ಲೇ ಜನ ದಿನ ದೂಡಬೇಕಾದಂತಹ ಪರಿಸ್ಥಿತಿ ಬಂದು ಒದಗಿದೆ. ನೋಡಿ ಎಷ್ಟು ಗಟ್ಟಿ ಮುಟ್ಟಾಗಿದೆ. ಶಿಥಿಲಾವಸ್ಥೆಯಲ್ಲಿದೆ ಅಂದ್ರೆ ಒಂದು ಮಾತು, ಇಲ್ಲಪ್ಪ ಮಣ್ಣಿನಿಂದ ಆವೃತವಾಗಿರುವಂತಹ ಮನೆ ಆ ಕಾರಣ ಕುಸಿದು ಬಿದ್ದಿದೆ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಪರಿಸ್ಥಿತಿಯೇ ಬೇರೆ. ನೋಡಿ, ಇದು ರಾಷ್ಟ್ರೀಯ ಹೆದ್ದಾರಿ ಬಿರುಕು ಬಿಟ್ಟಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂತ. ಇದೇ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಅನೇಕ ವಾಹನಗಳ ಸಂಚಾರ ಆಗ್ತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಕುಸಿತ ಆಗ್ಬಿಟ್ರೆ ಏನ್ ಗತಿ ಅನ್ನುವಂಥ ಪರಿಸ್ಥಿತಿ. ವಾಹನ ಸವಾರು ಆತಂಕದಲ್ಲೇ ಓಡಾಡ್ತಾ ಇರುವಂತಹ ಪರಿಸ್ಥಿತಿ. ಮನೆಯಲ್ಲಿದ್ರೂ ಭಯ, ಮನೆ ಬಿಟ್ಟು ಆಚೆ ಬಂದ್ರೂ ಭಯ, ಗುಡ್ಡದ ಹತ್ರ ಹೋಗೋದಕ್ಕೂ ಭಯ. ಕಾರಣ ಅಲ್ಲಲ್ಲಿ ಗುಡ್ಡ ಇರೋದು. ಆ ರಸ್ತೆ ಮಾರ್ಗವಾಗಿ ನಡೆದು ಹೋಗೋ ಸಂದರ್ಭದಲ್ಲಿ ಗುಡ್ಡ ಕುಸಿತ ಯಾವ ಕ್ಷಣಕ್ಕಾದ್ರೂ ಆಗಬಹುದು. ಈ ರೀತಿ ರಸ್ತೆ ಕೂಡ ಬಿರುಕು ಬಿಟ್ಟಿದೆ. ಬಾಯಿ ತೆರೆದು ಬಲಿಗಾಗಿ ಕಾಯ್ತಾ ಇದೆ ಅಂತಾರಲ್ಲ, ಹಾಗೆ ಕಾಣಿಸ್ತಾ ಇದೆ ಈ ದೃಶ್ಯ. ಇದ್ರ ಮೇಲೆ ಏನಾದ್ರೂ ಈ ಲಾರಿ, ಟ್ರ್ಯಾಕ್ಟರ್ ಇಂಥ ವಾಹನಗಳು ಮೂವ್ ಆಗ್ಬಿಟ್ರೆ ಇದ್ದಕ್ಕಿದ್ದಂತೆ ಕುಸಿತ ಆಗೋ ಸಾಧ್ಯತೆ ಇರುತ್ತೆ. ದೃಶ್ಯ ನಾವು ಗಮನಿಸ್ತಾ ಇದೀವಿ ಹಾಸನದಲ್ಲಿ ಕುಸಿದು ಬೀಳ್ತಾ ಇರೋದು ಗುಡ್ಡ. ಕೆಳಗಡೆ ವೆಹಿಕಲ್ಸ್ ಇದೆ. ವಾಹನದ ಮೇಲೆ ಮಣ್ಣು ಕುಸಿತವಾಗಿ ಬಿದ್ದಿರುವ ದೃಶ್ಯ. ಆದ್ರೆ ಅದೃಷ್ಟವಶಾತ್ ಇಲ್ಲೂ ಕೂಡ ಅಷ್ಟೇ, ಕಾರ್ನಲ್ಲಿ ಜನ ಇದ್ರು. ಆದ್ರೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಸಣ್ಣ ಪುಟ್ಟ ಗಾಯಗಳೊಂದಿಗೆ. ಹಾಸನದಲ್ಲಿ ಆಗಿರುವ ಘಟನೆ ಬರೀ ಮಲೆನಾಡು ಕರಾವಳಿ ಆ ಭಾಗದಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಬಹುತೇಕ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈಗ ಹಾಸನದ ಕಥೆ ಆಯ್ತು, ಬೆಳಗಾವಿಯಲ್ಲೂ ಕೂಡ ಜನ ಪರದಾಡ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಹಾಸನದಲ್ಲಿ ನೋಡ್ತಾ ಇದ್ದಂತೆ ಗುಡ್ಡ ಕುಸಿತ ಆಗಿರೋದು. ಅಂದ್ರೆ ಮಣ್ಣಿನ ರಾಶಿ ಕುಸಿದು ಕಾರಿನ ಮೇಲೆ ಬಿದ್ದಿರುವ ಪರಿಣಾಮ ಕಾರಿನಲ್ಲಿದ್ದವರು ಸಣ್ಣ ಪುಟ್ಟ ಗಾಯದೊಂದಿಗೆ ಬಚಾವಾಗಿದ್ದಾರೆ. 4 ದೃಶ್ಯ ನಿಮ್ಮ ಮುಂದೆ ಇಡ್ತಾ ಇದೀವಿ ನಾವು, ಎಲ್ಲೆಲ್ಲಿ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಒಂದು, ಚಿಕ್ಕಮಗಳೂರಿನಲ್ಲಿ ಮನೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿರೋದು. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ. 2 ದೃಶ್ಯ. ಅದೇ ರೀತಿ ಮತ್ತೆ ಒಂದು ಕಡೆ ನಾವು ಗಮನಿಸ್ತಾ ಹೋದ್ರೆ ಚಿಕ್ಕಮಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾರುದ್ದ ಬಿರುಕು ಬಿಟ್ಟಿರುವ ದೃಶ್ಯ. ಹಾಸನದಲ್ಲಿ ನೋಡ್ತಾ ಇದ್ದಂತೆ ಕಾರ್ ಮೇಲೆ ಮಣ್ಣಿನ ರಾಶಿ ಕುಸಿದು ಬೀಳುತ್ತೆ. ಅದು ಗುಡ್ಡ ಅಂತ ಹೇಳಲಾಗ್ತಾ ಇದೆ. ಆ ಗುಡ್ಡ ಕುಸಿತವಾಗಿರೋದ್ರಿಂದ ಕಾರಿನ ಮೇಲೆ ಅಪಾರ ಪ್ರಮಾಣದ ಮಣ್ಣಿನ ರಾಶಿ ಬಿದ್ದಿರುವ ಪರಿಣಾಮ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಗಾಗಿ 4 ದೃಶ್ಯ. ಬೆಳಗಾವಿ, ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಹಾಸನದಲ್ಲಿ ಏನಾಯ್ತು, ಈ ದೃಶ್ಯಗಳನ್ನ ನೋಡಿದ್ರೆ ಸಹಜವಾಗಿ ಆತಂಕ ಆಗುತ್ತೆ. ಮಳೆ ಅಂದ್ರೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವರುಣಾಘಾತ. ಕಾರವಾರದ ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ 2 ಮೃತದೇಹ ಕೂಡ ಇವತ್ತು ಪತ್ತೆಯಾಗಿದೆ. ಗಂಗಾವಳಿ ನದಿಯಲ್ಲಿ ಚಾಲಕನ ಮೃತದೇಹ ಪತ್ತೆ. ಲಾರಿ ಚಾಲಕರು ನಿಂತಿದ್ರಂತೆ ಟೀ ಅಂಗಡಿ ಮುಂದೆ, ಅವರು ಕೂಡ ಭೂಸಮಾಧಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಪರಿಣಾಮ ಈಗ ಚಾಲಕನ ಮೃತದೇಹವನ್ನ ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು.
ಮೃತ ಚಾಲಕ ತಮಿಳುನಾಡು ಮೂಲದವರು ಅನ್ನುವಂಥ ಮಾಹಿತಿ ಇದೆ ಪ್ರಾಥಮಿಕವಾಗಿ. ಮತ್ತೊಂದು ಕಡೆ ಒಂದೇ ಕುಟುಂಬದ 5 ಇದ್ರಲ್ಲ, ಅದರಲ್ಲಿ ಬಾಲಕಿ ಆವಂತಿಕಾ ಕೂಡ ಭೂಸಮಾಧಿಯಾಗಿದ್ಲು. ಆಕೆಯ ಮೃತದೇಹ ಕೂಡ ಸದ್ಯ ಪತ್ತೆಯಾಗಿದೆ. ಒಂದೇ ಕುಟುಂಬಕ್ಕೆ ಸೇರಿದ್ದ 5. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೆದಂತಹ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಿದೆ. ಹೆದ್ದಾರಿಯಲ್ಲಿ ಬಿದ್ದಂತ ಮಣ್ಣುಗಳನ್ನ ಒಂದ್ ಕಡೆ ತೆಗಿತಾ ಇದ್ರೆ, ಇನ್ನೊಂದ್ ಕಡೆ ನಾಪತ್ತೆಯಾದವರ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದು SDF ತಂಡದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಸರ್, ಈಗ ತಾವು ಕೂಡ ಈಗ ಘಟನೆ ಆದ ಬಳಿಕ ಇಲ್ಲೇ ಬಿಡ್ಬಿಟ್ಟಿದ್ರಿ, NDRF ಜೊತೆಗೆ ತಾವು ಕೂಡ SDF ಕೂಡ ಇದೆ. ಸರ್, ಇವತ್ತು ಏನೆಲ್ಲ ಕಾರ್ಯಾಚರಣೆ ಮಾಡಿದ್ರಿ ಸರ್, ಮತ್ತೆ ಏನು ಇದು ಸಿಕ್ಕಿದೆ ಸರ್ ನಿಮಗೆ? ಸರ್, ಇವತ್ತಿಗೆ 3 ದಿನ ಆಯಿತು ನಾವು ಇಲ್ಲಿಗೆ ಬಂದು. ಬಾಡಿ ಆಲ್ಮೋಸ್ಟ್ ಆಗಿ 3 ದಿನಕ್ಕೆ ನೀರಿಂದ ಮೇಲ್ಗಡೆ ಬರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಬೆಳಗ್ಗಿನ ಒಂದು 7 ಗಂಟೆಗೆ ನಾವು ಬೋಟನ್ನು ನದಿಗಿಳಿಸಿ, ನಿನ್ನೆ ರಾತ್ರಿ ಪೂರ್ತಿ ಮಳೆ ತುಂಬ ಆಗಿತ್ತು. ಮಳೆ ಆಗಿರೋದ್ರಿಂದ ನದಿ ಮಟ್ಟನೂ ಕೂಡ ಸ್ವಲ್ಪ ಮಾರ್ನಿಂಗ್ ಜಾಸ್ತಿ ಆಗಿತ್ತು, ಮತ್ತು ಸಮುದ್ರ ಮಟ್ಟನೂ ಕೆಳಗಡೆ ಇಳಿದಿತ್ತು. ನದಿನೂ ಕೂಡ ಒಂದ್ಸಲ ಜೋರಾಗಿ ಹರಿತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಹೋದಾಗ ನಮಗೊಂದು ಇವತ್ತು ಮಾರ್ನಿಂಗ್ ಒಂದು ಬಾಡಿ ರಿಕವರಿ ಆಯಿತು. ಮೊನ್ನೆ 4 ಬಾಡಿ ರಿಕವರಿ ಆಗಿದೆ. ಇವತ್ತು ಮತ್ತೆ NDRFಗೂ ಕೂಡ ಒಂದು ಬಾಡಿ ರಿಕವರಿ ಆಗಿದೆ. ಸರ್, ಈಗ ನೀರಿನ ಸೆಳೆತ ಆಗಿದೆ, ಫ್ಲೋವಿಂಗ್ ಹೇಗಿದೆ ಸರ್? ಅದು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಏನು ಸರ್? ಈಗ ಕಡಿಮೆ ಆಯಿತು. ಮಾರ್ನಿಂಗು ತುಂಬ ಭಾಳ ಇತ್ತು. ನಿನ್ನೆ ನೈಟ್ ಮಳೆ ಆಗಿರೋದ್ರಿಂದ ತುಂಬ ಫ್ಲೋಯಿಂಗ್ ಜಾಸ್ತಿ ಇತ್ತು ನೀರಿಂದು. ಈಗ ನಿಮಗೆ ನೀಡಿದಂಥ ಮಾಹಿತಿ ಪ್ರಕಾರ ಇನ್ನು ಎಷ್ಟು ಮೃತದೇಹಗಳು ಪತ್ತೆ ಆಗಬೇಕಾಗಿದೆ ಸರ್? ಸರ್, ಇನ್ನೂ 5 ಮೃತದೇಹಗಳು ಪತ್ತೆ ಆಗಬೇಕು. ಬಟ್ ಇಲ್ಲಿ ಮಣ್ಣು ಅಡಿಯಲ್ಲಿ ಸಿಲುಕೊಂಡಿದೆಯೋ ಅಥವಾ ಫ್ಲೋಯಿಂಗ್ ಆಗಿದೆಯೋ ಗೊತ್ತಿಲ್ಲ. ಬಟ್ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಮತ್ತು ಸಿಕ್ಕಾಪಟ್ಟೆ ಗಿಡಗಳಿವೆ ನದಿ ದಡದಲ್ಲಿ. ಮತ್ತು ನದಿನೂ ಕೂಡ ಮುಂದ್ಗಡೆ ಹೋಗಿ ದ್ವೀಪಗಳನ್ನು ಮಾಡೈತಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಡೆತಡೆಗಳು ಬರ್ತಾ ಇದೆ. ನೋಡ್ಬೋದು ನೀವು, ಸಮುದ್ರದ ನದಿಯಲ್ಲಿ ಸಿಕ್ಕಾಪಟ್ಟೆ ಮರಗಳ ತುಂಡುಗಳು, ಬಡ್ಡೆಗಳು, ಕಟ್ಟಿಗೆಗಳು ತೇಲಿ ಬರ್ತಾ ಇದೆ. ಅದು ಕೂಡ ನಮ್ಮ ಬೋಟಿಗೆ ಅಡಚಣೆಯನ್ನು ಮಾಡ್ತಾ ಇದೆ. ಸರ್, ಈಗ ಅದೇ ಎಷ್ಟು ಜನ ಇದ್ರಿ ಸರ್ ತಮ್ಮ SDF ತಂಡದಿಂದ? ಟೋಟಲ್ ಎಷ್ಟು ಜನ ಕಾರ್ಯಾಚರಣೆ ಮಾಡ್ತಾ ಇದೆ? ಎಷ್ಟು ಜನಗಳಿದೆ? ಅಲ್ಲಿಗೆ 34 ಜನ ನಮ್ಮ ಇರೋದು. ನಾವು ಬೋಟಲ್ಲಿ ಹೋಗಿದ್ದು 6 ಜನ ಸರ್. ಇವಾಗ ಅಲ್ಲಿ ಸ್ಥಳೀಯರ ಹೇರಿ ಮಾಹಿತಿ ಪ್ರಕಾರ ಇನ್ನ ಇದೆ ಅಂತಂದ್ರು. ನೋಡೋಣ ಸರ್. ನಿಮ್ಮ ಜೊತೆ NDRF ಕೂಡ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅವರು ರೈಟ್ ಸೈಡ್ ಮಾಡಿದರೆ ನಾವು ಲೆಫ್ಟ್ ಸೈಡ್ ಮಾಡ್ತಿದ್ರು. ಇಲ್ಲಿ ಎಷ್ಟು ದಿವಸ ಇಲ್ಲಿ ಬಿಡ್ಬಿಡ್ತೀರಿ ಸರ್? ಇದು ನಮ್ಮ ಕಾರ್ಯಾಚರಣೆ ಮುಗಿಯೋ ಮಟ್ಟ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಸೂಚನೆ ಮೇರೆಗೆ. ಇದು SDF ತಂಡದವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ರಾತ್ರಿ ಮಳೆ ಆಗಿದ್ರಿಂದ ನೀರಿನ ಸೆಳೆತ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ ತಮ್ಮ ಕಾರ್ಯಾಚರಣೆಗೆ ಕೊಂಚ ಅಡ್ಡಿ ಆಗ್ತಿದೆ. ಅಂದ್ರೆ ನದಿಯಲ್ಲಿ ಬೋಟನ್ನ ನಿಯಂತ್ರಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯಾಚರಣೆ ತಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ನೀಡುವವರು ಕೂಡ ತಾವು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ತೇವೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಮಂಗಳೂರಿನ ಬಂಟ್ವಾಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಆ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಲೂ ಕೂಡ ಬಂಟ್ವಾಳ ತಾಲೂಕಿನ ಸುತ್ತಮುತ್ತ ಧಾರಾಕಾರ